ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಮಠ. ವರ್ಷಗಳಿಂದ ಹಿರಿಯ ಕಿರಿಯ ಸ್ವಾಮೀಜಿಗಳ ಪೀಠ ಗುದ್ದಾಟ ರಾದ್ದಾಂತ ಇನ್ನೂ ಕೂಡ ಮುಗ್ದಿಲ್ಲ. ಜಾತ್ರಾ ಮಹೋತ್ಸವ ವಿಚಾರಕ್ಕೆ ಕದನ ತಾರಕಕ್ಕೇರಿದೆ. ಆ ಕುರಿತ ಒಂದು ವರದಿ ಇಲ್ಲಿದೆ. ನಮ್ಮಿಂದ ಏನಾದ್ರು ಇವತ್ತೊಂದು ಎಲ್ಲರೂ ಕುಂತಿಸ್ತಾರೆ. ಗದಗ ಜಿಲ್ಲೆಯ ಪ್ರತಿಷ್ಠಿತ ಶಿವಾನಂದ ಮಠದ ಉಭಯ ಶ್ರೀಗಳ ಪೀಠ ಗಲಾಟೆ ಮತ್ತೆ ಜೋರಾಗಿದೆ. ಕಳೆದ ವರ್ಷದಿಂದ ಉಭಯ ಶ್ರೀಗಳ ನಡುವಿನ ಗುದ್ದಾಟ ತೀವ್ರಗೊಂಡಿದೆ. ವರ್ಷಗಳು ಕಳೆದರೂ ಇನ್ನೂ ವೈಮನಸ್ಸು ದೂರವಾಗಿಲ್ಲ. ಬರುವ ಮಾರ್ಚ್ 8ರಂದು ಶಿವರಾತ್ರಿ ದಿನ ಶಿವಾನಂದ ಮಠದ ಜಾತ್ರಾ ಮಹೋತ್ಸವ ನಡೆಯಲಿದೆ. ಕಿರಿಯ ಶ್ರೀಗಳನ್ನ ಹೊರಗಿಟ್ಟು ಹಿರಿಯ ಶ್ರೀಗಳು ಜಾತ್ರಾ ಮಹೋತ್ಸವ ನಡೆಸಲು ಸಜ್ಜಾಗಿದ್ದಾರೆ. ಇದು ಕಿರಿಯ ಶ್ರೀಗಳು ಹಾಗೂ ಭಕ್ತರ ಆಕ್ರೋಶಕ್ಕೆ ಕಾರಣವಾಗಿದೆ. ಕಿರಿಯ ಶ್ರೀ ಸದಾಶಿವಾನಂದ ಭಾರತಿ ಶ್ರೀಗಳು ಮಠದ ಪರಂಪರೆಯಂತೆ ನಡೆದುಕೊಳ್ಳುತ್ತಿಲ್ಲ. ಹೀಗಾಗಿ ಉತ್ತರಾಧಿಕಾರಿ ಪೀಠದಿಂದ ತೆಗೆಯಲಾಗಿದೆ ಅಂತ ಹಿರಿಯ ಶ್ರೀ ಅಭಿನವ ಶಿವಾನಂದ ಈ ಹಿಂದೆ ಶ್ರೀಗಳು ಹೇಳಿದ್ರು. ಈ ವಿಷಯ ಕೋರ್ಟ್ ಮೆಟ್ಟಿಲೇರಿತ್ತು. ಕಿರಿಯ ಶ್ರೀಗಳ ಹಕ್ಕುಗಳ ಧಕ್ಕೆಯಾಗದಂತೆ ಮಠದ ಆಡಳಿತ ನಡೆಸಬೇಕು ಅಂತ ಕೋರ್ಟ್ ಮಧ್ಯಂತರ ಆದೇಶ ಮಾಡಿದೆ. ಹೀಗಾಗಿ ಜಾತ್ರಾ ಮಹೋತ್ಸವದ ಕಿರಿಯ ಶ್ರೀಗಳ ಜೊತೆಗೆ ಮಾಡಬೇಕು ಅಂತ ಶ್ರೀಗಳ ಪರ ಭಕ್ತರು ಹಿರಿಯ ಶ್ರೀಗಳಿಗೆ ಮನವಿ ಮಾಡಿದ್ದಾರೆ. ಆದರೆ ಹಿರಿಯ ಶ್ರೀಗಳು ಮಾತ್ರ ಭಕ್ತರ ಮನವಿಗೆ ಬಗ್ಗುತ್ತಿಲ್ಲ. ಇದು ಭಕ್ತರು ಹಾಗೂ ಕಿರಿಯ ಶ್ರೀಗಳನ್ನ ಕೆರಳುವಂತೆ ಮಾಡಿದೆ. ನಿನ್ನೆ ಮಠದ ಆವರಣದಲ್ಲಿ ಕಿರಿಯ ಶ್ರೀಗಳ ಪರ ನೂರಾರು ಭಕ್ತರು ಜಮಾಯಿಸಿದ್ರು. ಕಿರಿಯ ಶ್ರೀ ಸದಾಶಿವಾನಂದ ಭಾರತಿ ನೇತೃತ್ವದಲ್ಲಿ ಸಭೆ ಮಾಡಿದ್ದಾರೆ. ಕೋರ್ಟ್ ಆದೇಶದಂತೆ ಕಿರಿಯ ಶ್ರೀಗಳ ಜೊತೆಗೂಡಿಯೇ ಜಾತ್ರಾ ಮಹೋತ್ಸವ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಗದಗ ಹಾಗೂ ಹಳ್ಳಿಯ ಭಕ್ತರು ಸಭೆ ನಡೆಸಿದ್ದಾರೆ. ಈ ಸಭೆಯಲ್ಲಿ ಉಭಯ ಶ್ರೀಗಳು ಸೇರಿ ಜಾತ್ರಾ ಮಹೋತ್ಸವ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಆದರೆ ಹಿರಿಯ ಶ್ರೀಗಳು ಸರಿಯಾಗಿ ಸ್ಪಂದಿಸಿಲ್ಲ. ಇದಕ್ಕೆ ಭಕ್ತರು ಕಿಡಿಕಾರಿದ್ದಾರೆ. ಗುರುಗಳ ಕಡೆ ಎಲ್ಲ ನಮ್ಮ ಗದಗಿನ ಭಕ್ತರು ಹಳ್ಳಿ ಭಕ್ತರು ಹೋಗಿ, ಆದರೆ ಅವ್ರು ಮಾತಾಡ್ತಕ್ಕಂಥ ಶೈಲಿ ಏನಿದೆ ಗುರುಗಳು ಶೈಲಿಗಳು ಆದರೆ ಬಹಳ ನೋವು ಉಂಟು ಮಾಡಿದ್ರು ಭಕ್ತರಿಗೆ. ಯಾಕಂದರೆ ಎದ್ದು ನಿಂತು ಹೊಡಿತೀನಿ ಅನ್ನೋ ಸ್ಥಿತಿಯೊಳಗೆ ಮಾತಾಡಿದರು. ಒಬ್ಬರಿಗೆ ನೀನು ನಾನು ಗೊತ್ತೈತಿ ಸುಮ್ಮನೆ ಇರು ಅಂತ ಹೇಳಿದರು. ಮತ್ತೊಬ್ಬರಿಗೆ ನೀ ಈಗ ಬಂದಿದ್ದೀನಿ ನಿನಗೇನು ಗೊತ್ತೈತಿ ಅಂತ ಹೇಳಿದರು. ಆದರೆ ಗುರುಗಳು ಹೇಳ್ತಕ್ಕಂಥ ಮಾತು ಅಲ್ಲ. ಆದರೆ ನಾ ಸಣ್ಣವದೀನಿ, ಗುರು ದೊಡ್ಡವರು ಆದರೂ ಸಹಿತ ನನ್ನ ಮನಸ್ಸಿಗೆ ಭಾಳ ನೋವಾಗೈತೆ. ಅಷ್ಟಲ್ಲ, ಈ ಗದಗಿನ ಭಕ್ತರಿಗೂ ನೋವಾಗೈತೆ. ಶ್ರೀಗಳು ಭಕ್ತರ ನಡುವೆ ಗಲಾಟೆ ಶುರುವಾಗ್ತಿದ್ದಂತೆ ಗದಗ ಶಹರ ಪೊಲೀಸರು ಮಠದ ಆವರಣಕ್ಕೆ ಎಂಟ್ರಿ ಕೊಟ್ಟರು. ಈ ಬಗ್ಗೆ ಹಿರಿಯ ಶ್ರೀ ಅಭಿನವ ಶಿವಾನಂದ ಶ್ರೀಗಳನ್ನ ಕೇಳಿದ್ರೆ ಮಾರ್ಚ್ 2ರಂದು ಮಠದ ಎಲ್ಲಾ ಶಾಖಾ ಮಠಗಳ ಶ್ರೀಗಳ ಸಭೆ ಕರೆದು ಮುಂದಿನ ತೀರ್ಮಾನ ಮಾಡುವುದಾಗಿ ಹೇಳಿದ್ದಾರೆ. ನಾವು ಇನ್ನೆರಡು ದಿವಸದಾಗ ಎಲ್ಲ ಸ್ವಾಮಿಗಳು ಮೀಟಿಂಗ್ ಏನು ಮಾಡವ ಈಗ ಹೇಳ್ದಂಗೆ ನಾ ಕೇಳಲ್ಲ. ಮುಗೀತು. ಇದು 2 ದಿವಸ ಬಿಟ್ಟು ಬರೋಲ್ಲ. ಅದ್ರ ಬುದ್ಧಿ ಅವರು ಈಗ ಮುಗಿದೋತ ಜಾಸ್ತಿ ಮಾತಾಡೋದಿಲ್ಲ. ಸದ್ಯ ಮಠದ ಅಂಗಳದಲ್ಲಿ ಕಾಕಿ ಪಡೆ ಬೀಡು ಬಿಟ್ಟಿದೆ. ಉಭಯ ಶ್ರೀಗಳ ಗುದ್ದಾಟ ಪೊಲೀಸರಿಗೂ ತಲೆನೋವಾಗಿದೆ. ಕಳೆದ ವರ್ಷವೂ ಗೊಂದಲದಲ್ಲೇ ಜಾತ್ರಾ ಮಹೋತ್ಸವ ನಡೆದಿದ್ದು ಈ ವರ್ಷವೂ ಮತ್ತೆ ಗೊಂದಲ ಸೃಷ್ಟಿಯಾಗಿದೆ. ಮಂಜು ಪತ್ತಾರ, ರಿಪಬ್ಲಿಕ್ ಕನ್ನಡ, ಗದಗ.